ಹಾಯ್ ಹಲೋ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಇದು ಬಂದು ಸಂಡೇ ಲಾಗ್ ಆಗಿದೆ. ಅಪ್ಲೋಡ್ ಮಾಡಿರಲಿಲ್ಲ, ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಎಷ್ಟು ಮಜಾ ಇರುತ್ತೆ ಅಲ್ಲ. ಎಲ್ಲೇ ಹೋದ್ರೂ ಫಸ್ಟು ನಾವು ಕೇಳೋದೆ ಒಂದು ಕಾಫಿನೋ ಇಲ್ಲ ಟೀನೋ ಅಷ್ಟೇ. ಸೊ ಅದನ್ನೆಲ್ಲ ಕುಡ್ಕೊಂಡು ರೆಡಿ ಆದ್ವಿ. ಹಾಗೆ ನಮ್ಮ ಕ್ಲಾಸಿನೂ ಕೂಡ ರೆಡಿಯಾಗಿ ಕ್ಲಾಸಿನೂ ಕೂಡ ರೆಡಿಯಾಗಿದ್ದಾಳೆ. ಇವಾಗ ನಾವು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ನೋಡಿ ಫ್ರೆಂಡ್ಸ್, ಬಾಗ್ಲ ಕೈ ಹಿಡ್ಕೊಂಡ್ಬರ್ತಾರಂತೆ ನಮ್ಮ ಭಾವ. ಆಮೇಲೆ ಬಾವು ನೋಡೋ ಅಂದ್ಬಿಟ್ಟಿಯಾ ಅವ್ರ ಡ್ರೈವರ್ ಡ್ರೈವಿಂಗ್ ಅಲ್ಲಿ ಡ್ರೈವರ್ ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ. ಬೇಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಸಂಚಾರ ಕಾಣದೂರಿಗೆ ಅಲೆ ಮಾರಿಯೇ ಅಲೆ ಮಾರಿಯೇ. ಕೀರ್ತಿ ಎಲ್ಲಿ ಹೋಗ್ತಿದೀವಿ? ಕೀರ್ತಿ ನಮ್ಗೆ ಈ ರೋಡ್ಗಳನ್ನೆಲ್ಲ ಮಾಡ್ಕೊಂಡ್ರೆ ವಿಡಿಯೋ ಈ ವ್ಯೂ ಅಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಮಜವಾಗಿತ್ತು. ನೋಡಿ ನೀವು ಕೂಡ ಎಷ್ಟು ಸಖತ್ತಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ. ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ ಆ ಪ್ಲೇಸಿಗೆ. ನೀವು ನೋಡಿ ಹೇಗಿರುತ್ತೆ, ಹೇಗೆ ಏನು ಎತ್ತ ಅಂತ. ನಮ್ಮ ಕ್ಲಾಸಿ ಅಂತೂ ಆ ಮೂಮೆಂಟ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾಳೆ. ಅವಳಿಗೆ ಖುಷಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ, ನಮಗಂತೂ ಖುಷಿಯಾಗಿದೆ. ಅವಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾಳೆ. ನೀವೇ ನೋಡ್ತಿದ್ದೀರಲ್ಲ ಯಾವ ರೇಂಜಿಗೆ ತಲೆ ಹೊರಗಡೆ ಹಾಕ್ಕೊಂಡು ನೋಡ್ತಿದ್ದಾಳೆ. ಫ್ರೆಂಡ್ಸ್, ಈ ವೆದರ್ ಅಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿತ್ತು. ಸೊ ಹಾಗೆ ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಎಲ್ಲರದ್ದು ಫೋಟೋಗಳು ತೊಗೊಂಡು, ಸೊ ಫೈನಲ್ಗೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹೇಳಿಬಿಟ್ಟು ಏನಾದರೂ ತಿನ್ನೋಣ ಅಂತೇಳಿ ಬಂದ್ವಿ. ಅಲ್ಲಿ ಸಿಗೋದೆ ಮ್ಯಾಗಿ ಬಿಟ್ಟರೆ ಬ್ರೆಡ್ ಆಮ್ಲೆಟ್ ಸಿಗುತ್ತೆ, ಅದು ಬಿಟ್ಟರೆ ಪಲಾವ್ ಸಿಗುತ್ತೆ. ಆ ಮೂರೇ ಆಪ್ಷನಲ್ಲಿ ಇದ್ದಿದ್ದು ನಮಗೆ. 3 ಹೋಟೆಲಲ್ಲಿ ಕೇಳಿದ್ವಿ, ಆ 3 ಹೋಟೆಲಲ್ಲೂ ಅದೇ ಇದ್ದಿದ್ದು. ಸರಿ ಅಂತೇಳಿ 4 ಜನ ಬರೀ 3 ಐಟಮ್ ತೊಗೊಂಡ್ವಿ. ಅದನ್ನೇ ಟೇಸ್ಟ್ ಮಾಡೋಣ ಅಂತೇಳಿ. ನಮಗಂತೂ ಹೊಟ್ಟೆ ಹಶ್ವು ತಡೆಯೋಕ್ಕಾಗ್ದೇ ಹೋಗಿ ಯಾವ್ದು ಕೊಟ್ಟರು ತಿನ್ನೋಣ ಅನ್ನೋ ಲೆವೆಲಿಗಾಗಿತ್ತು. ಸೊ ತಿಂತಾಯಿದ್ದೀವಿ. ತಿಂತಾನೆ ಅದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಮಾಡ್ತಾಯಿದ್ವಿ. ಸ್ವಲ್ಪ ಹೀಗಿದೆ ಆಗಿದೆ ಟೇಸ್ಟು, ಹಾಗೆ ಹೀಗೆ ಅಂತೇಳಿ. ನಾನಂತೂ ಅಲ್ಲಿರೋದೆಲ್ಲ ಟೇಸ್ಟ್ ಮಾಡಿದೆ. ನನಗೆ ಇಷ್ಟ ಆಗಿದ್ದು ಒಂದೇ ಮ್ಯಾಗಿ. ಅದಂತೂ ಸೂಪರಾಗಿತ್ತು ಮ್ಯಾಗಿ. ಸೊ ಯಾರು ಕೂಡ ಫುಲ್ಲಾಗಿ ಯಾರೂ ತಿಂದಿಲ್ಲ, ಎಲ್ಲ ಅರ್ಧಂಬರ್ಧ ತಿಂದು ಇಟ್ಟಿರೋದೆ. ಸೊ ನೋಡಿ ಯಾವ ಥರ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಅಯ್ಯೋ ನಮ್ಮ ಭಾವ ಹಿಂಗೋ ಒಂದು ತಿನ್ಕೊಳ್ಳಿ, ಹೊಟ್ಟೆ ತುಂಬಿದ್ರೆ ಸಾಕು ಅಂತೇಳಿ ಬೈದು ಇದು ಮಾಡ್ತಾಯಿದ್ರು. ಸೊ ಹಾಗೇ ತಿಂತಾ ಇದ್ದೀವಿ. ಫ್ರೆಂಡ್ಸ್, ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಫಾಲ್ಸ್ ಹತ್ರ. ಆ ಫಾಲ್ಸ್ ಹತ್ರ ಹೋಗೋಕ್ಕೇ ಇಲ್ಲ ಅಂತಂದ್ರೂ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ತೊಗೊಂಡ್ರು. ಅಲ್ಲಿ ಹೋಗೋಷ್ಟರಲ್ಲೇ ಬೇಜಾರಾಗ್ಬಿಟ್ಟಿತ್ತು, ಯಾಕಪ್ಪ ಹೋದ್ವಿ ಅನ್ನೋ ಥರ ಫೀಲ್ ಆಯಿತು. ಬಟ್ ಅಲ್ಲಿ ಹೋಗ್ತಾನೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿದೆ ಪ್ಲೇಸಸ್ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಏನು ಸಕ್ಕತ್ತಾಗಿದೆ ವ್ಯೂ ಅಂತೂ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋರಿಗೆ ಮಸ್ತ್ ಪ್ಲೇಸ್ ಇದು. ಸೊ ನೀವು ಕೂಡ ಚಿಕ್ಕಮಂಗ್ಳೂರಿಗೆ ಹೋದರೆ ಈ ಥರ ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತಂದರೆ ನನಗೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಗುಡ್ ಎಕ್ಸ್ಪೀರಿಯನ್ಸು, ಚೆನ್ನಾಗಿದೆ ಪ್ಲೇಸು, ಎಮ್ಮೆ ಆಗಿದೆ. ಜರಿ ಫಾಲ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬೇಗ ಬನ್ನಿ. ಆದರೂ ಬರೋಷ್ಟರಲ್ಲಿ ತುಂಬ ರಿಸ್ಕ್ ಇದೆ. ನೋಡ್ತೀನಿ ಜಾಗ. ಮತ್ತೆ ಯಾವ್ದು ಇಟ್ಕೊಳ್ಳೋದು?
ಬಂದ್ರೆ ಬಾವು ಬಾವು ಅಲ್ಲೋ ಬರ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಬರ್ಲಿಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಬಟ್ ಹೊರಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಒನ್ ಡೇ ಟ್ರಿಪ್ ಅಂತ ಬಂದಿರೋದು, ಒನ್ ಡೇಗೆ ಮುಗಿಸ್ಕೊಂಡು ಹೋಗ್ಬೇಕಲ್ವ. ಸೊ ರಿಟರ್ನ್ ಆಗ್ತಾಯಿದ್ದೀವಿ. ಹೋಗೋಕ್ಕಂತೂ ಒಂದು ಚೂರು ಮನಸ್ಸಿಲ್ಲ ಯಾರಿಗೂ, ಆದರೂ ಹೋಗ್ತಾಯಿದ್ದೀವಿ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್, ಸಪೋರ್ಟ್ ಮಾಡ್ತಾಯಿರಿ.